ನಾವು ಜಿಗೇಸರು ರಂಗನಾಯಕದಿಂದ ಒಂದು ದೊಡ್ಡ ವರ್ಲ್ಡ್ ರೆಕಾರ್ಡ್ ಮಾಡಿದೀವಿ. ಯಾರು ಕೂಡ ಒಂದು ಚಿತ್ರದ 2024 ಬರೋ ಚಿತ್ರಕ್ಕೆ ತುಂಬಾ ಹಿಂದೆ 2006 ಮೊದಲನೇ ಟ್ರೇಲರ್ ಬಿಟ್ಟಿದ್ರು. ಅದು 1 ಸೆಕೆಂಡ್ 2 ಸೆಕೆಂಡ್ ಅಲ್ಲ, 2 ಅವರ್ದು ಮಠ. ಕರೆಕ್ಟ್ ಟೈಮ್. ಆಮೇಲೆ ಅದು 2009 ಇನ್ನೊಂದು ಬಿಡ್ತಾರೆ ಟ್ರೇಲರು, ಅದು 2 ಅವರ್ ಇರುತ್ತೆ. ಅದು ಎದ್ದೇಳು ಮಂಜುನಾಥ. ಇದು ಹ್ಯಾಟ್ರಿಕ್ ಸಾಂಗ್. ನಾ ಟ್ರೇಲರ್ ಬಿಡೋದು ಹಿಂಗೆ ಸುಮ್ಮನೆ ಅದ್ರಲ್ಲಿ ಹೀರೋ ಬಂದ ನೋಡ್ಕೊಂಬಂದ, ಅವ್ನು ಟ್ಯಾಲೆಂಟ್ ಗೊತ್ತಿಲ್ಲ ಏನಂತೆಲ್ಲ ಲಾಂಗ್ ಕೊಡ್ತಾನೆ ಕೈಯಲ್ಲಿ. ಇದೇನು ಇವನ ಹೀರೋ ಲಾಂಗೋನ ಹೀರೋ? ನನಗೆ ಟೆನ್ಷನ್ ಇಲ್ಲ. ಅಂದ್ರೆ ನೀವು ಒಂದು ಸಾಂಗ್ ಹಾಡ್ಸ್ಕೊಡ್ತಿದ್ದೀರಿ, ಮಗಳು ಬಂದು ಅದೇ ರಂಗನಾಯಕದಲ್ಲಿ ಏನಿದೆ ಅಂತ. ರಂಗನಾಯಕದಲ್ಲಿ ಹಾಸ್ಯ ಎಷ್ಟು ಬೇಕೋ ಅಷ್ಟು ಹಾಸ್ಯ ಇದೆ ಸೊನೆ. ಮತ್ತು ಕೇಳ್ತಾರೆ, ಹಾಗಾದ್ರೆ ತಾಯಿ ಸೆಂಟಿಮೆಂಟ್ ಇಲ್ವಾ ಸರ್ ಅಂತ. ತಾಯಿ ಸೆಂಟಿಮೆಂಟಾ ಇದೆ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದ ರಮ್ಮ. ಏನಾಗತ್ತೆ, ನಮ್ಮ ಜಗ್ಗೇಶ್ ಅವರ ತಾಯಿಯ ಪಾತ್ರ ಮಾಡಿಸ್ಬೇಕು ಅಂತ. ಜಗ್ಗೇಶ್ ಅವರ ತಾಯಿಯ ಪಾತ್ರ ಬರುತ್ತೆ ಸಿನಿಮಾದಲ್ಲಿ. ಅದೊಂಥರ ಕ್ಯಾರೆಕ್ಟರ್. ನೀವು ಹಿಂದಿನ ಕಾಲದಲ್ಲಿ ಎಂ.ವಿ. ರಾಜಮ್ಮ ಈ ತರಹದ ಬ್ಲ್ಯಾಕ್ ಅಂಡ್ ವೈಟ್ ಯುಗ ಅನ್ಕೊಳ್ಳಿ. ಆ ಥರದ್ದು ಒಂದು ವಯಸ್ಸಾದವ್ರನ್ನೇ ಏನಾದ್ರು ಹುಡ್ಕೋಣ ಅಂತೇಳಿ. ವಯಸ್ಸಾದವ್ರಿಗೆ ಬಂದ್ರೆ ನಮಗೆ ಬೇಕಿರುವಂತ ಕಾಮಿಡಿ ತೊಂದರೆ ಆಗುತ್ತೆ, ಬೇಡ. ಯೂತ್ ಹುಡುಗಿನ ಹುಡ್ಕೋಣ, ಅದಕ್ಕೆ ನ್ಯಾಯ ಒದಗಿಸುವಂತ ಕಲಾವಿದೆ ಆಗಿದ್ರೆ ಆಯ್ತು. ಆಗ ಸಿಕ್ಕರು ಚೈತ್ರ ಕೊಟ್ಟೂರು. ಬನ್ನಿ ಪ್ಲೀಸ್. ಇವರಿಬ್ಬರ ಅಮ್ಮ ಮಗನ ಪ್ರೀತಿ ನೀವು ಥಿಯೇಟರ್ ನೋಡ್ಬೇಕು ಸ್ವಾಮಿ. ಖಂಡಿತ. ಆಮೇಲೆ ಆ ಪಾತ್ರಕ್ಕೆ ಆಯಾಮಗಳಿರುತ್ತೆ. ಎಲ್ಲೋ ಅಮ್ಮ ಮತ್ತು ಮಗನ ನಡುವೆ ತಪ್ಪುಗಳಾದ್ರೆ ದೈಹಿಕ, ಅಂದ್ರೆ ನಾವು ಫ್ರೇಮ್ ತೋರಿಸುವಾಗ ಆ ಇನ್ಸೆಕ್ಚುವಲ್ ಬರ್ಕೊಡುದು ತಾಯಿ ಮಗನಾಗಿರ್ಬೇಕು ಅಂತ. ಇವ್ರ ಕಲಾವಿದನಾಗಿ